ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ 18 ಡೇ ಡಯಟ್ ಹೇಗೆಲ್ಲ ಹೋಯಿತು ಏನು ಅನ್ನೋದೇ ಇವತ್ತಿನ ಬ್ಲಾಗು. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ಬ್ಲಾಗ್ ಇಷ್ಟ ಆಗ್ಬೋದು. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರುವಂಥ ವೀಡಿಯೋಸ್ಗೋಸ್ಕರ. ಆ್ಯಂಡ್ ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಾನು ಏನೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತಿನ ಡಯಟ್ ಹೇಗೆಲ್ಲ ಹೋಯಿತು ಅನ್ನೋದು, ಅದರ ಜೊತೆಗೆ ಹೆಣ್ಮಕ್ಳಿಗೆ ಅಂದರೆ ಮಹಿಳೆಯರಿಗೆ ತಿಂಗಳಿಗೊಂದ್ಸಲ ಪೀರಿಯಡ್ಸ್ ಬರುತ್ತಲ್ವ. ಡಯಟ್ ಮಾಡಬೇಕಾದ್ರೆ ಪೀರಿಯಡ್ಸ್ ಬಂದಾಗ ಅಥವಾ ಪೀರಿಯಡ್ಸ್ ಇದ್ದಾಗ ಯಾವ ಥರ ಡಯಟ್ ಮಾಡಬೇಕು, ಏನೆಲ್ಲ ಫುಡ್ಸ್ ತಿನ್ನಬೇಕು, ಏನೆಲ್ಲ ಮಾಡಬೇಕು, ಏನೆಲ್ಲ ಮಾಡಬಾರ್ದು, ನಮ್ಮ ಬಗ್ಗೆ ನಾವು ಆ ಟೈಮಲ್ಲಿ ಯಾವ ಥರ ಕೇರ್ ತೊಗೋಬೇಕು ಅನ್ನೋದ್ರ ಬಗ್ಗೆ ಫುಲ್ಲಾಗಿ ಹೇಳಿದ್ದೀನಿ. ಲಾಸ್ಟ್ವರೆಗೂ ನೋಡೋದಕ್ಕೆ ಟ್ರೈ ಮಾಡಿ, ತುಂಬಾ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಇವತ್ತಿನ ವೆಯ್ಟ್ ನೋಡೋದಾದರೆ ತುಂಬ ಚೆನ್ನಾಗಿ ಲಾಸ್ ಆಗಿದೆ. ನೆನ್ನೆ 70 ಇತ್ತು, ಇವತ್ತು ನೋಡಿದ್ರೆ 69.450 ಗ್ರಾಮ್ಸ್ ಆಗಿದ್ದೀನಿ. ಅಂತಂದರೆ ಒಂದೇ ದಿನದಲ್ಲಿ 550 ಗ್ರಾಮ್ ಚೆನ್ನಾಗಿ ಆಗಿದ್ದೀನಿ. ಬಟ್ ಇವತ್ತೇನಪ್ಪ ಅಂತಂದರೆ ಬಿರಿಯಾನಿ ತಿಂದಿದ್ದೀನಿ, ಮತ್ತು ಎಲ್ಲಿ ಹೆಚ್ಚು ಕಮ್ಮಿ ಜಾಸ್ತಿ ಆಗುತ್ತೆ ಅಂತಲೇ ಅಂದ್ಕೊಂಡಿದ್ದೀನಿ. ಸೊ ನಾನಂತೂ ಬಿರಿಯಾನಿ ಪ್ರಿಯ ಅಂತಲೇ ಹೇಳ್ಬೋದು. ಈಗಂತೂ ಡಯಟ್ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಬಿರಿಯಾನಿ ಸ್ಟಾರ್ಟಿಂಗಲ್ಲಿ ಮಾಡಿದ್ನೋ ಇಲ್ವೋ ಕೂಡ ಜ್ಞಾಪಕ ಇಲ್ಲ ಸ್ನೇಹಿತರೆ. ತುಂಬ ದಿನ ಆಗಿತ್ತು ನಾನು ಈ ಡಯಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾವಾಗಲೂ ತಿಂದಿದ್ದು, ಮತ್ತು ನಾನು ಮಾಡೇ ಇರಲಿಲ್ಲ ಸ್ನೇಹಿತರೆ. ಹಂಗಾಗಿನೇ ತುಂಬ ದಿನದಿಂದ ನನ್ನ ಮಗ ಕೇಳ್ತಿದ್ದ. ಇನ್ನು ನೆನ್ನೆ ಹೇಳಿದ್ನಲ್ವ, ಅವ್ರ ಮ್ಯಾಮ್ ತೀರ್ಕೊಬಿಟ್ಟಿದ್ರು ಅಂತ, ಪ್ರಿನ್ಸಿಪಲ್ ಮ್ಯಾಮು. ಸೊ ಹಾಗಾಗಿನೇ ಇವತ್ತು ರಜೆ ಕೊಟ್ಟಿದ್ರು ಮಕ್ಕಳಿಗೆ. ಸರಿ, ತುಂಬ ದಿನದಿಂದ ಕೇಳ್ತಾ ಇದ್ನಲ್ವ ಮಗ ಅಂತ ಅಂದ್ಬಿಟ್ಟು ಮಾಡಿಕೊಟ್ಟಿದ್ದೆ ಬಿರಿಯಾನಿ. ಸೊ ನೀವಿಲ್ಲಿ ನೋಡ್ತಾ ಇರಿ ರೆಸಿಪಿ, ಎಲ್ರಿಗೂ ಗೊತ್ತಿರುತ್ತೆ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಪೀರಿಯಡ್ಸ್ ಬಂದಾಗ ಹೇಗಿರುತ್ತೆ ಅಂತಂದರೆ, ನಮ್ಮ ಬಾಡಿ ಎಲ್ಲ ನಮಗೆ ಹತೋಟಿಯಲ್ಲೇ ಇರಲ್ಲ, ನಮ್ಮ ಮಾತೇ ಕೇಳಲ್ಲ ಅನ್ನೋ ಥರ. ಒಬ್ಬೊಬ್ಬರ ಬಾಡಿ ಒಂದೊಂದು ವಿಧವಾಗಿರುತ್ತೆ. ಒಬ್ಬರು ನಾರ್ಮಲ್ಲಾಗೆ ಏನೂ ಆಗಿಲ್ಲ ಅನ್ನೋ ಥರನೇ ನಾರ್ಮಲ್ ಡೇಸಲ್ಲಿ ಹೇಗಿರ್ತಾರೋ ಅದೇ ರೀತಿಯಾಗೇ ಇರ್ತಾರೆ. ಇನ್ನು ಕೆಲವ್ರು ಹೆಂಗೆ ಅಂತಂದರೆ, ಬೆಡ್ಡು ಬಿಟ್ಟು ಕೆಳಗಡೆಗೆ ಬರದೇ ಇರೋಷ್ಟು ಸೋಮಾರಿತನ, ಅದು ಅವ್ರು ಮಾಡ್ಕೊಳ್ಳೋದಲ್ಲ, ಅದು ಆ ಥರ ಆಗುತ್ತೆ. ಓಕೆನಾ. ಸೊ ಇನ್ನು ಕೆಲವ್ರಿಗೆ ಯಾವ ಥರ ಇರುತ್ತೆ ಅಂತಂದರೆ, ತುಂಬ ಹೊಟ್ಟೆ ನೋವು, ಇಲ್ಲಾಂತಂದರೆ ತುಂಬ ಬ್ಯಾಕ್ ಪೇಯ್ನು, ಕಾಲು ಕೈ ಎಲ್ಲ ನರಗಳು ಸೆಳೆತ ಆಗೋವಂಥದ್ದು. ಒಬ್ಬೊಬ್ಬರಿಗೆ ನಾನು ಹೇಳಲ್ವಾ, ಅದು ಒಬ್ಬೊಬ್ಬರ ಬಾಡಿಗೆ ತಕ್ಕಂಗೆ ಒಬ್ಬೊಬ್ರಿಗೆ ಒಂದೊಂದು ವಿಧವಾಗಿರುತ್ತೆ. ಓಕೆನಾ. ಇನ್ನು ಈ ಟೈಮಲ್ಲಿ ನಾವು ಡಯಟ್ ಏನಾದರೂ ಮಾಡ್ತಾಯಿದ್ದೀವಿ ಅಂತಂದರೆ, ಆದಷ್ಟು ಯಥೇಚ್ಛವಾಗಿ ನೀರನ್ನು ಕುಡಿಯೋದಕ್ಕೆ ಟ್ರೈ ಮಾಡಿ. ನಿಮ್ಮಿಂದ ಆದರೆ ಎಳನೀರುಗಳನ್ನ ಆ ಟೈಮಲ್ಲಿ ಅಟ್ಲೀಸ್ಟ್ 1-2 ದಿನದಲ್ಲಿ ಒಂದಾದರೂ ಕುಡಿಯೋ ಥರ ನೋಡ್ಕೊಳ್ಳಿ. ತುಂಬ ಒಳ್ಳೆಯದು ಹೆಲ್ತ್ಗೆ. ಆದಷ್ಟು ನಿಂಬೆಹಣ್ಣು ಶರ್ಬತ್ತು, ಜಸ್ಟ್ ನಿಂಬೆಹಣ್ಣು ನೀರಿಗೆ ಹಿಂಡ್ಕೊಂಡು ಕುಡಿದ್ರೂ ಕೂಡ ಒಳ್ಳೆಯದೇ. ಓಕೆನಾ. ಇನ್ನು ವಾಕಿಂಗ್ ಮಾಡ್ಬೋದಾ, ವರ್ಕೌಟ್ ಮಾಡ್ಬೋದಾ ಅಂತಂದರೆ, ಜಸ್ಟ್ ವಾಕಿಂಗ್ವರೆಗೂ ಆದರೆ ಮಾಡ್ಕೋಬಹುದು. ವರ್ಕೌಟು ಬೇಸಿಕ್ಸ್ ಮಾಡ್ಕೋಬೋದು ಸ್ನೇಹಿತರೆ. ಸಿಂಪಲ್ಲಾಗಿ ಕೈ ಕಾಲ ಆಡಿಸೋವಂಥದ್ದಾದರೆ ಮಾಡ್ಬೋದು. ಕೂತ್ಕೊಂಡು ಎದ್ದೇಳೋದು, ಬಗ್ಗೋದು, ಜಂಪಿಂಗ್ ಜಾಕ್ಸ್ ಮಾಡೋದಂತೆ, ಸ್ಲೋ ಬರ್ಪೀಸ್ ಎಲ್ಲ ಮಾಡೋದಾದರೆ, ಫ್ಲೋ ಜಾಸ್ತಿ ಇದ್ದರೆ ನಮಗೆ ಇದ್ದಿದ್ದು ಜಾಸ್ತಿ ಆಗೋಗುತ್ತೆ. ಓಕೆನಾ. ವಾಕಿಂಗ್ನು ನೀವು ಎಷ್ಟೊತ್ತಾದರೂ ಮಾಡ್ಕೋಬೋದು. ಅದು ನಿಮ್ಮ ಬಾಡಿ ನಿಮಗೆ ಕೋಪ್ರೇಟ್ ಮಾಡಿದ್ರೆ, ಚೆನ್ನಾಗಿದ್ದೀನಿ ನಾನು ವಾಕಿಂಗ್ ಮಾಡಬಲ್ಲೆ ಅಂತ ನಿಮಗೆ ಅನಿಸಿದ್ರೆ ನೀವು ಆರಾಮಾಗಿ ವಾಕಿಂಗ್ ಮಾಡ್ಕೋಬೋದು. ವರ್ಕೌಟ್ ಆದಷ್ಟು ಒಂದು 5 ಡೇಸ್ವರೆಗೂ ಸ್ಟಾಪ್ ಮಾಡಿದ್ರೆ ಓಕೆ. ನಿಮಗೇನಾದರೂ ಬ್ಲೀಡಿಂಗ್ ಒಂದು 3 ಡೇಸ್ಗೆ ಸ್ಟಾಪ್ ಆಯಿತು ಅಂದರೆ ನೀವು 4th ಡೇಯಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ಬಟ್ ಆದಷ್ಟು ಆ ಟೈಮಲ್ಲಿ ಒಂದು 5 ಡೇಸು ಬಾಡಿಗೆ ರೆಸ್ಟ್ ಕೊಡೋದು ಬೆಸ್ಟ್ ಅಂತ ನಾನು ಅನ್ಕೊತೀನಿ. ನಾನಂತೂ 5 ಡೇಸ್ವರೆಗೂ ಯಾವುದೇ ರೀತಿಯಾದಂಥ ವರ್ಕೌಟ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ತುಂಬ ಜನಕ್ಕೆ ಡೌಟ್ ಇರುತ್ತೆ, ವರ್ಕೌಟ್ ಮಾಡೋದಾ ಬೇಡವಾ, ಮಾಡಬೇಕಾ ಬೇಡವಾ, ಇಲ್ಲ ವಾಕಿಂಗ್ ಮಾಡ್ಬೋದಾ ಬೇಡವಾ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಇನ್ನು ಫುಡ್ಡು ವಿಷಯಕ್ಕೆ ಬಂದರೆ, ಸುಮಾರು ಜನ ಹೇಳ್ತಾರೆ ಏನಂತ, ತುಂಬ ಮಿತ್ಸ್ ಹೇಳ್ತಾ ಇರ್ತಾರೆ. ಏನಂತಂದರೆ, ಮೊಸರು ತಿನ್ನಬಾರ್ದು ಡೇಟ್ ಆಗಿರೋ ಟೈಮಲ್ಲಿ, ಆಮೇಲೆ ಇನ್ನೇನಪ್ಪ ಅದು, ಮೊಟ್ಟೆ ತಿನ್ನಬಾರ್ದು, ಚಿಕನ್ ತಿನ್ನಬಾರ್ದು, ಎಲ್ಲ ಇದಾಗುತ್ತೆ, ಏನಪ್ಪ ಅದದು ನಮಗೆ ಗೊತ್ತಿಲ್ದಿರ ಅದೆಲ್ಲ ಸ್ಮೆಲ್ ಬರುತ್ತೆ, ಅದು ಇದು ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ಸೊ ಅದನ್ನೆಲ್ಲ ನೀವು ಯಾರೂ ನಂಬಕ್ಕೆ ಹೋಗಬೇಡಿ. ಆ ಟೈಮಲ್ಲಿ ನಮಗೆ ಆ ಬಾಡಿಗೆ ಬೇಕಾಗಿರೋಂಥ ಪ್ರೋಟೀನು, ಫೈಬರು ಆದಷ್ಟು ಹೈಡ್ರೇಟ್ ಆಗಿರಬೇಕು, ಡಿಹೈಡ್ರೇಟ್ ಆಗಬಾರ್ದು ಅಂತ ಅಂದ್ಬಿಟ್ಟು ಫುಲ್ಲು
ನೀರು ಚೆನ್ನಾಗಿ ಕುಡಿಬೇಕು. ಆದಷ್ಟು ಮೊಟ್ಟೆ ತೊಗೊಳ್ಳಿ. ನಾನು ನನ್ನ ಡಯಟಲ್ಲಿ ನೋಡ್ತೀರಲ್ವ, ಮೊಟ್ಟೆ ತೊಗೊತೀನಿ, ಚಿಕನ್ ತೊಗೊತೀನಿ, ಮೊಸರು ತೊಗೊತೀನಿ. ಸೊ ನನಗೆ ಯಾವತ್ತೂ ಆ ಥರ ಏನು ಇದಾಗಿಲ್ಲ. ಅದು ಒಬ್ಬೊಬ್ರಿಗೆ ಹಂಗೆ ಅನಿಸುತ್ತೆ, ಅಯ್ಯೋ ಅದೆಲ್ಲ ತಿನ್ನಬಾರ್ದು, ಅದೆಲ್ಲ ಆ ಟೈಮಲ್ಲಿ ತಿಂದರೆ ಇರೋಕ್ಕಾಗಲ್ಲ, ಹಾಗೆ ಹೀಗೆ ಅದು ಇದು ಹೇಳ್ತಾ ಇರ್ತಾರೆ. ಸೊ ನಿಮಗೆ ಗೊತ್ತಿದ್ದರೆ ನಿಜವಾಗ್ಲೂ ನೀವು ನಾನು ಏನೇ ಹೇಳಿದ್ರು ಕೂಡ ನೀವು ನನ್ನನ್ನೇ ನಂಬಬೇಕು ಅನ್ನೋದೇನಿಲ್ಲ. ಎಲ್ರಿಗೂ ಗೊತ್ತಿರುತ್ತೆ, ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ. ಬೇಕಾದರೆ ನಿಮ್ಗೆ ಬೇರೆ ಯಾವುದಾದ್ರೂ ವೀಡಿಯೋಗಳಲ್ಲಿ ಕೂಡ ಹೇಳಿರ್ತಾರೆ ನೋಡಿ. ಪೀರಿಯಡ್ಸ್ ಟೈಮಲ್ಲಿ ಆದಷ್ಟು ಚೆನ್ನಾಗೇ ಆಹಾರ ತಗೋಬೇಕು. ಆ ಟೈಮಲ್ಲಿ ನಮಗೆ ಕ್ರೇವಿಂಗ್ಸು ಕೂಡ ಜಾಸ್ತಿ ಇರುತ್ತೆ, ನಿದ್ದೆ ಅಂತೂ ಬರುತ್ತೆ. ಸೊ ನೀವು ಆ ಟೈಮಲ್ಲಿ ನಿಮಗೆ ನಿದ್ದೆ ಮಾಡಬೇಕು ಅನಿಸಿದ್ರೆ 1 ಅವರ್ ಆರಾಮಾಗಿ ಮಲ್ಕೊಳ್ಳಿ ಮಧ್ಯಾಹ್ನದೊತ್ತು. ಯಾಕಂತಂದರೆ ಬಾಡಿಗೆ ರೆಸ್ಟ್ ಬೇಕನ್ಸುತ್ತೆ. ಸೊ ಹಂಗಾಗಿ ನಿದ್ದೆ ಕೂಡ ಚೆನ್ನಾಗಿ ಮಾಡ್ಬೋದು. ಆ್ಯಂಡ್ ಅದಾದಮೇಲೆ ಕ್ರೇವಿಂಗ್ಸ್ ಇರುತ್ತೆ, ಸ್ವೀಟ್ ಕ್ರೇವಿಂಗ್ಸು. ಆದಷ್ಟು ಸ್ವೀಟ್ ತಿನ್ನಬೇಕು, ಅದು ತಿನ್ನಬೇಕು. ಅದು ಒಬ್ಬೊಬ್ರಿಗೆ ಒಂದೊಂದು ವಿಧವಾಗಿರುತ್ತೆ. ನಾನು ಹೇಳ್ತೀನಲ್ವ, ಎಲ್ರಿಗೂ ಅದೇ ಥರ ಇರಲ್ಲ, ಒಬ್ಬೊಬ್ರಿಗೆ ಒಂದೊಂದು ವಿಧವಾಗಿರುತ್ತೆ. ಹಂಗಾಗಿನೇ ನಿಮಗೆ ಆ ಥರ ಇದ್ದಾಗ ಆ ಟೈಮಲ್ಲಿ ನೀವು ಏನಾದರೂ ಒಂಚೂರು ಖರ್ಜೂರನೋ ಹಂಗಂದ್ಬಿಟ್ಟು ಡಯಟಲ್ಲಿ ಈ ಪೀರಿಯಡ್ಸಲ್ಲಿ ಚೆನ್ನಾಗಿ ತಿಂದ್ಬಿಟ್ರೂ ಕೂಡ ವೆಯ್ಟ್ ಗೇನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಂಗಾಗಿನೇ ಸ್ವಲ್ಪ ನಾರ್ಮಲ್ಗಿಂತ ಸ್ವಲ್ಪ ಫುಡ್ಡು ತೊಗೊಂಡ್ರೂ ಕೂಡ ಬಾಡಿ ಕಂಟ್ರೋಲ್ ಅಂದರೆ ಮೈಂಡ್ ಕಂಟ್ರೋಲ್ ಅನ್ನೋದನ್ನು ಸ್ವಲ್ಪ ಇದು ಮಾಡಿಕೊಂಡು ಆ ಟೈಮಲ್ಲಿ ಖರ್ಜೂರ, ಗೋಡಂಬಿ, ಬೇರೆ ಬಾದಾಮ್ ಆ ಥರ ಎಲ್ಲ ಇರುತ್ತಲ್ಲ, ನಟ್ಸು, ಸೀಡ್ಸು, ಅದನ್ನೆಲ್ಲ ನೆನೆಸಿ ಸ್ಮೂತಿ ಥರ ಮಾಡ್ಕೊಂಡು ಕುಡಿಯೋದು ಕೂಡ ತುಂಬಾ ಒಳ್ಳೆಯದು. ಇನ್ನು ಬಿರಿಯಾನಿ ನೋಡ್ತಾ ಇದ್ದೀರಲ್ವಾ, ನನಗೆ ನನ್ನ ಮಗನಿಗೆ ಸಿಕ್ಕಾಪಟ್ಟೆ ಇಷ್ಟ ನಮ್ಮ ಮನೇಲಿ ಬಿರಿಯಾನಿ. ಅಮ್ಮ ಮಗನಿಗೆ, ಅಪ್ಪ ಮಗಳಿಗೆ ಮಾತ್ರ ಯಾವಾಗಲೂ ಚಪಾತಿ, ಗ್ರೇವಿ, ಚಿಕನ್ ಸಾರು, ಮುದ್ದೆ ಅವ್ರು ಆ ಥರ ಲೈಕ್ ಮಾಡ್ತಾರೆ. ಸೊ ನಮ್ಮ ಮನೇಲಿ 2 ಗ್ರೂಪ್ ಅಂತ. ಇನ್ನು ನಿಮ್ಮ ಮನೇಲೂ ಹಿಂಗೇನ? ನನ್ನ ಮಕ್ಕಳು ನೋಡ್ರಿ ಯಾವಾಗಲೂ ಇದೇ ಥರ ಅಷ್ಟೇ ಮುದ್ದಾಗಿರ್ತಾರೆ, ಹಂಗೇ ಕಿತ್ತಾಡ್ತಾ ಇರ್ತಾರೆ, ಯಾವಾಗಲೂ ಹಂಗೆ ಮಕ್ಕಳು ಅಲ್ವಾ. ಒಂದು ಮನೇಲಿ ಒಂದು ಅಣ್ಣ ತಂಗಿನೋ ಇಲ್ಲ ಅಕ್ಕ ತಮ್ಮನೋ ಇದ್ದರೆ ಇದೇ ಥರ ಇರುತ್ತಲ್ವ. ಅದರಲ್ಲೂ ನಾನು ನೋಡಿಲ್ಲ ಎಲ್ಲೂ ಈ ಅಣ್ಣ ತಂಗಿ ಇದ್ದರೆ ಮಾತ್ರ ಯಾವಾಗಲೂ ಕಂಪೇರ್ ಮಾಡ್ಕೊಳ್ಳೋದು. ಯಾವಾಗಲೂ ಅಮ್ಮ ನಿನಗೆ ಅವನು ಇಷ್ಟನಾ, ನಾನು ಇಷ್ಟನಾ, ಅಮ್ಮ ನಿನಗೆ ಅಣ್ಣ ಇಷ್ಟನಾ, ನಾನು ಇಷ್ಟನಾ, ಯಾರು ಜಾಸ್ತಿ ಇಷ್ಟ. ಯಾವಾಗಲೂ ನಮ್ಮ ತೇಜುಮ್ಮ ಅದನ್ನೇ ಕೇಳ್ತಾ ಇರ್ತಾಳೆ. ಮೋಹಿತು ಆ ಥರ ಏನು ಕೇಳಲ್ಲ. ಆದರೂ ಏನಾದರೂ ಅವಳಿಗೊಂಚೂರು ಏನಾದರೂ ಇದ್ಬಿಟ್ರೆ ಅಷ್ಟೇ ಬಿಡಮ್ಮ, ಅಷ್ಟೇ ಒಂದು ಏನಾದರೂ ಬೈ ಮಿಸ್ಟೇಕ್ ಒಂದು ಉಮ್ಮ ಕೂಡ ಅವಳಿಗೇನಾದರೂ ಮುದ್ದಾಗಿ ಕಾಣಿಸ್ತಿದ್ದಾಳೆ ಇವತ್ತು ನನ್ನ ಮಗಳು ಅಂತ ಒಂದು ಕಿಸ್ ಕೊಟ್ಟರು ಕೂಡ ಅಷ್ಟೇ ಬಿಡಮ್ಮ, ನಾವೆಲ್ಲ ಏನು ಲೆಕ್ಕಕ್ಕಿಲ್ಲ ಅಂತ ಅವನು ಕೂಡ ಜೆಲಸ್ ಫೀಲ್ ಮಾಡ್ತಾನೆ. ಆವಾಗ ಅವನಿಗೂ ಒಂದು ಉಮ್ಮ ಕೊಟ್ಟು ಮುದ್ದು ಮಾಡೋದೇ ಆಗುತ್ತೆ. ಸೊ ಮಕ್ಕಳಂದ್ರೇ ಹೀಗೆ ಅಲ್ವಾ. ಇನ್ನು ಬಿರಿಯಾನಿ ತಿಂದು ಲೇಟ್ ಆಗೋಯ್ತು. ನನಗೆ ಗೊತ್ತಿತ್ತಲ್ಲ ರಜೆ ಅಂತ, ನಿನ್ನೆ ನೈಟೆಲ್ಲ ಸ್ವಲ್ಪ ಬೇಜಾರಲ್ಲಿದ್ದಿದ್ದು, ಸುಮಾರು 12 ಗಂಟೆವರೆಗೂ ನಿದ್ದೆ ಬಂದಿಲ್ಲ. ಸೊ ಹಂಗಾಗಿ ಏನಾಯ್ತಪ್ಪ ಅಂತಂದರೆ ಎದ್ದಿದ್ದು ಸ್ವಲ್ಪ ಲೇಟೇ. ನಾನು ನಾಷ್ಟ ಮಾಡೋಷ್ಟರೊಳಗನೆ ಆಲ್ಮೋಸ್ಟ್ 12 ಗಂಟೆ ಆಗಿತ್ತು. ಇನ್ನು ಇಲ್ಲಿ ನಮ್ಮ ಮನೆ ಪಕ್ಕದಲ್ಲೇ, ನಮ್ಮ ಮನೆ ಇರೋ ರೋಡಲ್ಲೇ ಡಿ ಸ್ಪೋರ್ಟ್ಸ್ ಅಂತ ಒಂದು ಇದಿದೆ. ಸೊ ಅಲ್ಲಿಗೆ ಪ್ಲೇ ಹೋಮ್ ಇದೆ, ಅಲ್ಲಿ ಕಿಡ್ಸ್ ಪ್ಲೇ ಹೋಮು. ಸೊ ಅಲ್ಲಿ ಹೋಗಿ ಆಟಾಡ್ಸ್ಕೊಬರೋಣ ಅಂತ ಮಕ್ಕಳನ್ನಿಬ್ಬರನ್ನೂ ರೆಡಿ ಮಾಡಿಸಿ ನಾನು ಕೂಡ ರೆಡಿ ಆಗಿಬಿಟ್ಟು ಹೋಗಿದ್ದೆ ಸ್ನೇಹಿತರೆ. ಈ ಡ್ರೆಸ್ಸಲ್ಲಂತೂ ನಾನು ಏನು ಸಣ್ಣ ಕಾಣ್ತಾ ಇದ್ದೀನಿ ಅಂತಂದರೆ ನನಗೆ ಫುಲ್ ಆ್ಯಂಡ್ ಫುಲ್ಲು ಖುಷಿ ಆಗ್ಬಿಡುತ್ತೆ ನನಗೆ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಲ್ವ, ನನಗೆ ಸಣ್ಣ ಆಗಬೇಕು ಅಂತ ಒಂದಷ್ಟು ಏಮ್ಸ್ ಇದೆ. ಅದರಲ್ಲಿ ನನಗೆ ಈ ಥರ ಒಳ್ಳೊಳ್ಳೆ ಲಾಂಗ್ ಫ್ರಾಕ್ಸ್, ಸ್ವಲ್ಪ ಡಿಸೈನ್ ಆಗಿ ಲಾಂಗ್ ಫ್ರಾಕ್ಸ್ ಹಾಕ್ಕೋಬೇಕು ಅಂತ ಸಿಕ್ಕಾಪಟ್ಟೆ ಇಷ್ಟ ಸ್ನೇಹಿತರೆ. ಸೊ ಹಂಗಾಗಿನೇ ನಾನು ಹಾಕ್ಕೊತಾ ಇರ್ತೀನಿ. ಸೊ ಇದು ಕೂಡ ನನ್ನ ಬರ್ಡೇಗೆ ಅಂತಲೇ ಲಾಸ್ಟ್ ತೊಗೊಂಡಿದ್ದೆ. ತುಂಬ ಸಿಂಪಲ್ ಆಗಿತ್ತು ಅಂತ ನಮ್ಮ ಮನೆಯವರು ಸ್ವಲ್ಪ ಚೆನ್ನಾಗಿರೋದೇ ತಗೋ ಬರ್ಡೇಗೆ ಅಂತ ಹೇಳಿದ್ರು. ಸೊ ಇದು ಹಾಕ್ಕೊಂಡಿದ್ದಕ್ಕೆ ಇದು ಸೂಪರ್ ಆಗಿದೆ, ಮೆನು ಚೆನ್ನಾಗಿ ಕಾಣಿಸ್ತು. ಇವತ್ತು ಅವರು ಕೂಡ ರಜಾ ಮನೆಯಲ್ಲೇ ಇದ್ದರು. ಸೊ 4 ಮೆಂಬರ್ಸು ಚೆನ್ನಾಗಿದ್ವಿ. ಇದು ಮಾಡಿಕೊಂಡು ಮಕ್ಕಳು ನಾನೇ ಕರ್ಕೊಂಡು ಹೋಗಿದ್ದೆ. ಅವರು ಪಾಪ ಯಾಕೋ ಹೆಡ್ಡೇಕು ರೆಸ್ಟ್ ಮಾಡ್ತೀನಿ ಅಂತ. ಇನ್ನು ಪ್ಲೇ ಹೋಮ್ಗೆ ಹೋಗಿದ್ವಿ. ಒಬ್ಬೊಬ್ಬರಿಗೆ 250 ಪರ್ 1 ಅವರ್ಗೆ. ನಾನು ಆವಾಗಲೇ ಹೇಳ್ತಿದ್ನಲ್ಲ, ಇದೆಲ್ಲ ಮಕ್ಕಳದ್ದು ಆಟಾಡೋದೇ ಇರುತ್ತೆ. ನಾನು ಈ ಒಂದು ಇದ್ರ ಬಗ್ಗೆ ಹೇಳ್ಬಿಡ್ತೀನಿ, ಡಯಟ್ ಬಗ್ಗೆ ಹೇಳ್ತಾ ಇದ್ದೀನಲ್ವ, ಅದ್ರ ಬಗ್ಗೆ ಹೇಳ್ತೀನಿ, ನೀವು ಕೇಳಿಸ್ಕೊತ ವೀಡಿಯೋನ ನೋಡಿ. ಅದೇ ಈ ಪೀರಿಯಡ್ ಟೈಮಲ್ಲಿ ನಾನು ಇದನ್ನೆಲ್ಲ ಹೇಳಿದ್ದೀನಲ್ವ. ಡಯೆಟ್ಟು ಕೂಡ ಅಷ್ಟೇ, ನಿಮ್ಮಿಂದ ಆದರೆ ಆದಷ್ಟು ಮಾಡ್ಕೊಳ್ಳಿ ಸ್ನೇಹಿತರೆ. ಇಲ್ವಾ ನಾರ್ಮಲ್ ಫುಡ್ಡೇ ತಿನ್ನಿ, ಆದಷ್ಟು ಕಡಿಮೆ ತಿನ್ಕೊಳ್ಳೋದು ನೋಡಿ. ಯಾಕಂತಂದರೆ ಆ ಟೈಮಲ್ಲೆಲ್ಲ ನಮಗೆ ಫುಡ್ ಮಾಡ್ಕೊಳ್ಳೋಕ್ಕಾಗ್ಬೋದು, ಆಗದೇ ಇರ್ಬೋದು. ನಾನು ಆವಾಗಲೇ ಹೇಳ್ದಂಗೆ ಸುಮಾರು ಜನನ ನೋಡಿದ್ದೀನಿ. ಕೆಲವ್ರು ಹೆಂಗೆ ಅಂತಂದರೆ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಇರ್ತಾರೆ, ಕೆಲವ್ರು ಹೆಂಗೆ ಅಂತಂದರೆ ಆ್ಯಕ್ಟಿವ್ ಇರ್ತಾರೆ, ಸ್ವಲ್ಪ ಡಲ್ಲಾಗೂ ಇರ್ತಾರೆ. ಕೆಲವ್ರು ಹೆಂಗೆ ಅಂದರೆ ಪೂರ್ತಿ ಬಿದ್ದೋಗಿರ್ತಾರೆ. ಅಯ್ಯೋ ಅಂತ ನಾನು ನೋಡಿದ್ದೀನಿ. ಪಾಪ ಸಿಕ್ಕಾಪಟ್ಟೆ ಫೀಲ್ ಆಗ್ತಾರೆ.
ಸೊ ಹಾಗಾಗಿನೇ ನಿಮ್ಮ ಮೈಂಡ್ಸೆಟ್ ಹೆಂಗಿರುತ್ತೆ, ಆ ಟೈಮ್ಗೆ ನಿಮ್ಮ ಮೂಡ್ ಹೆಂಗಿರುತ್ತೆ ಅದನ್ನು ನೋಡಿಕೊಂಡು ನಿಮ್ಮಿಂದ ಡಯಟ್ ಫುಡ್ ಮಾಡ್ಕೊಂಡು ತಿನ್ನೋಕ್ಕಾದರೆ ಮಾಡ್ಕೊಂಡು ತಿನ್ನಿ. ಇಲ್ಲ ಅಂತಂದರೆ ಏನು ಮಾಡಿರ್ತೀರೋ ಅದನ್ನೇ ಸ್ವಲ್ಪ ನೋಡಿಕೊಂಡು ಇದು ಮಾಡ್ಕೊಂಡು ತಿನ್ನಿ. ಈ ಟೈಮಲ್ಲಿ ಸ್ವಲ್ಪ ಬನಾನಾ ತಿನ್ನೋದು, ಇಲ್ಲ ಅಂತಂದರೆ ಫ್ರೂಟ್ಸ್ ಏನಾದರೂ ಯಥೇಚ್ಛವಾಗಿ ತೊಗೊಳ್ಳೋದು ನೋಡಿ. ಸೊ ನಾನಂತೂ ಇವತ್ತು 2 ಟೈಮ್ಸು ಬಿರಿಯಾನಿ ತಿಂದಿದ್ದೀನಿ, ಒಂದೇ ಒಂದು ಸಿಹಿ ಗೆಣಸು ತಿಂದಿದ್ದೀನಿ. ಅಷ್ಟು ಬಿಟ್ಟರೆ ಬೇರೆ ಏನು ಫುಡ್ಡು ತೊಗೊಂಡಿಲ್ಲ. ಇವತ್ತು 2 ಟೈಮ್ ರೈಸೇ ತೊಗೊಂಡಿದ್ದೀನಿ, ಬಿರಿಯಾನಿ ಚಿಕನ್ ಗ್ರೇವಿನೇ. ಅದೇ ಒಂದೇ ಒಂದು ಸಿಹಿ ಗೆಣಸು ತೊಗೊಂಡಿದ್ದೀನಿ. ವೆಯ್ಟ್ ಎಷ್ಟಾಗ್ತೀನೋ ಗೊತ್ತಿಲ್ಲ ಸ್ನೇಹಿತರೆ. ನಾನು ಬಿರಿಯಾನಿ ಅಂತಂದರೆ ನಾನು ಹೇಳಿಲ್ವಾ, ನಂಗೆ ಸಿಕ್ಕಾಪಟ್ಟೆ ಇಷ್ಟ, ಕಂಟ್ರೋಲ್ ಮಾಡ್ಕೊಳಕ್ಕಂತೂ ಆಗಲ್ಲ. ಮೇ ಬಿ ಮತ್ತೆ ನಾಳೆ 69 800 900 ತೋರಿಸಿದ್ರೂ ಆಶ್ಚರ್ಯ ಪಡೋವಂಥದ್ದು ಏನೂ ಇಲ್ಲ. ನೋಡೋಣ, ಓಕೆನಾ. ಇನ್ನು ನಾನು ಕೂಡ ಈ 2 ಡೇಸಲ್ಲಿ ಸ್ವಲ್ಪ 2 ಅವರ್ಸ್ ಮಲಗಿದ್ದು ಉಂಟು. ಇನ್ನು ನೆನ್ನೆ ಸಾಯಂಕಾಲ ಹೋಗಿ ಬಂದು, ಅದೇ ಹೇಳಿದ್ನಲ್ವ, ಮ್ಯಾಮ್ ಅವ್ರನ್ನ ಹೋಗಿ ನೋಡಿಕೊಂಡು ಬಂದು ಸ್ನಾನ ಮಾಡಿ ಫುಲ್ ಟಯರ್ಡ್. ಅದರಲ್ಲೂ ಒಂದು 1.5 ಡೈಲಿ ನಾನು 1 ಅವರ್ ಮೇಲೇ ವರ್ಕೌಟ್ ಎಕ್ಸಸೈಸು ವಾಕಿಂಗ್ ಅಂತೂ ಚೆನ್ನಾಗಿ ಮಾಡ್ತೀನಿ ಸ್ನೇಹಿತರೆ. ವಾಕಿಂಗ್ ಈಗ 9 ಗಂಟೆಗೆ ಹೋದರೆ 10:30ವರೆಗೂ ಮಾಡ್ತೀನಿ. ಬಂದುಬಿಟ್ಟು ಹಂಗೋ ಹಿಂಗೋ ಇದು ಮಾಡಿಕೊಂಡ್ರೆ 11 ಗಂಟೆಗೆ ಪಕ್ಕ ಮಲ್ಕೊಬಿಡ್ತೀನಿ. ಬೆಳಗ್ಗೆ ಎದ್ದು ಮಕ್ಕಳಿಗೆಲ್ಲ ಬಾಕ್ಸ್ ಎಲ್ಲ ಅದು ಇದು ಎಲ್ಲ ರೆಡಿ ಮಾಡಬೇಕಲ್ವ. ಸೊ ಹಾಗಾಗಿನೇ ಇನ್ನು ಎಕ್ಸಸೈಸ್ ಮಾಡ್ತಾಯಿದ್ದೆ, ಹೀಗೆ ಬಿಟ್ಟಿದ್ದೀನಿ. ನಾನೇನು ಅನ್ಕೊತಾ ಇದ್ದೀನಿ ಅಂತಂದರೆ, ನನಗೆ ಈ ಎಕ್ಸಸೈಸ್ಗೆ ಟೈಮ್ ತುಂಬ ತೊಗೊಳುತ್ತೆ. ಏಕೆ ಅಂತಂದರೆ ಒಳ್ಳೆ ರಿಸಲ್ಟ್ ಇರುತ್ತೆ ಸ್ನೇಹಿತರೆ. ಅದು ಹೆಂಗೆ ಅಂತಂದರೆ, ಫ್ರೀಯಾಗಿರೋರ್ಗಾದರೆ ಅದು ವರ್ಕೌಟು ತುಂಬ ಎಫೆಕ್ಟಿವ್ ಆಗಿರುತ್ತೆ, ತುಂಬ ಯೂಸ್ಫುಲ್ಲು. ನೀವು ಯಾರೆಲ್ಲ ಮಾಡ್ತೀರೋ ಮಾಡಬೇಕು ಅಂತಲೇ ನಾನು ಹೇಳೋದು. ನಾನು ಕೂಡ ಮಾಡ್ತೀನಿ ಬೇಸಿಕ್ಸ್ ಎಲ್ಲನೂ. ಅದೇನಾಗುತ್ತೆ ಅಂತಂದರೆ, ನನಗೆ ಈ ವರ್ಕೌಟ್ ಆದಮೇಲೆ ನನಗೆ 1 ಅವರ್ ಟೈಮ್ ಬೇಕು. ಅದನ್ನು ಸುಧಾರಿಸ್ಕೊಂಡು ಆ ಬೆವರು ಎಲ್ಲ ಫುಲ್ಲು ಸ್ವೆಟ್ ಆಗಿಬಿಟ್ಟಿರ್ತೀನಿ. ಸ್ನಾನ ಕಂಪಲ್ಸರಿ ಮಾಡಲೇಬೇಕು ಅನಿಸುತ್ತೆ. ಸ್ನಾನ ಮಾಡಿಕೊಂಡು ಮಧ್ಯಾಹ್ನ 1-1:30 ಗಂಟೆ ಆಗಿಬಿಡುತ್ತೆ. ಏನೋ ನಾನು ತಿಂದು ಅದೇ ಸ್ನಾನ ಮಾಡಿಕೊಂಡು ತಿಂದು ಮಿಷನ್ ಮೇಲೆ ಕೂತ್ಕೊಳ್ಳೋ ಅಷ್ಟರೊಳಗೆ. ಇನ್ನು ಹಬ್ಬಗಳ ಹತ್ರ ಬರ್ತಾಯಿದೆ ಅಲ್ವಾ ಸ್ನೇಹಿತರೆ, ಅದಕ್ಕೋಸ್ಕರನೇ ಆದಷ್ಟು ಬೆಳಗ್ಗೆ 6 ಗಂಟೆಗೆ ಟ್ರೈ ಮಾಡೋಣ, ವಾಕಿಂಗ್ ಮಾಡೋಣ. ಫ್ರೆಂಡ್ ಒಬ್ಬರು ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಫ್ರೆಂಡು ಹೋಗಿ ಬರೋಣ ಮೇನು, ಒಂದು ಅರ್ಧ ಗಂಟೆ ಆದರೂ ಮಾಡ್ಕೊಬರೋಣ ಅಂತ. ಸೊ ಹಾಗಾಗಿನೇ ನೋಡೋಣ. ಆದರೆ ಬೆಳಗ್ಗೆ ಒಂದು ಮಾರ್ನಿಂಗ್ ವಾಕ್ ಮಾಡ್ಕೊಬಂದರೂ ಸಾಕು. ನಾನು ಹೇಳ್ತಾ ಇಲ್ವಾ ಸ್ನೇಹಿತರೆ, ನಾನು ಫಸ್ಟು 20 kg ಕಡಿಮೆ ಮಾಡಿದಾಗ ನಾನು ಯಾವುದೇ ರೀತಿಯಾದಂಥ ಎಕ್ಸಸೈಸ್ ಏನೂ ಮಾಡಿಲ್ಲ. ಬರೀ ಡಯಟು ಮತ್ತು ವಾಕಿಂಗು ಇದಿಷ್ಟರಿಂದನೇ ನನ್ನ ಹೊಟ್ಟೆ ಭಾಗ ಆಗಿರ್ಬೋದು, ಕಿಬ್ಬೊಟ್ಟೆ ಭಾಗ ಆಗಿರ್ಬೋದು, ಬಾಡಿ ಫುಲ್ಲೂ ಕೊಬ್ಬು ಕರಗಿದ್ದು ಮಾತ್ರ ನನ್ನ ವಾಕಿಂಗು ಡಯಟಿಂದಾನೆ. ಎಕ್ಸಸೈಸಿಂದ ಆಗುತ್ತೆ ಅಂದರೆ ಅದು ಪ್ರಾಪರ್ ಶೇಪ್ ಬರುತ್ತೆ ಸ್ನೇಹಿತರೆ. ಬಾಡಿ ನೇತಾಡ್ದಿರ, ಅಂದರೆ ಸ್ಕಿನ್ನು ನೇತಾಡ್ದಿರ ನಿಮಗೆ ಹಾಗೆ ಬಾಡಿಗೆ ಅಂಟ್ಕೊಂಡಂಗೆ. ಈಗ ಕೆಲವರು ಫೋಟೋಗಳು ನೋಡ್ತಿರಲ್ವ, ಹೊಟ್ಟೆ ಹಂಗೆ ಒಳಗಡೆಗೆ ಹೋದಂಗೆ ಆ ಥರ ಇರುತ್ತೆ. ವರ್ಕೌಟ್ ಮಾಡೋದ್ರಿಂದ ನಿಮ್ಮಿಂದ ಸಾಧ್ಯ ಆಯಿತು ಅಂದರೆ ಮಾಡ್ಬೋದು, ಇಲ್ಲ ಅಂತಂದರೆ ಆರಾಮಾಗಿ ವಾಕಿಂಗ್ ಮಾಡ್ಬೋದು. ಓಕೆನಾ, ಬಾಡಿ ಆ್ಯಕ್ಟಿವ್ ಆಗೇ ಇರುತ್ತೆ. ಸೊ ನಾನು ಹಾಗಾಗಿ ಈ 2 ಮಂತ್ಸ್ ಹಾಗೆ ಮಾಡೋಣ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡೋಣ ಹೆಂಗೆ ಆಗುತ್ತೋ ಏನೋ. ಇದಾಗಿತ್ತು ಇವತ್ತು ಫುಲ್ ಡೇ ವ್ಲಾಗು. ಆದಷ್ಟು ಶೇರ್ ಮಾಡಿದ್ದೀನಿ. ನಾಳೆ ಇನ್ನೊಂದು ಇಂಟ್ರೆಸ್ಟ್ ಆಗಿರೋಂಥ ವೀಡಿಯೋ ಜೊತೆಗೆ, ನಾಳೆ ಎಷ್ಟು ವೆಯ್ಟ್ ಆಗಿರ್ತೀನೋ ಗೊತ್ತಿಲ್ಲ, ಅದನ್ನೆಲ್ಲ ನೋಡೋಣ. ನಾಳಿನ ಡಯಟ್ ವ್ಲಾಗಲ್ಲಿ ಸಿಗ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.